ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಸೇಂಟ್ ಮೇರಿಸ್ ದ್ವೀಪ ಮತ್ತು ಕಡಲ ತೀರದ ಬಳಿ ಇರುವ ಈ ದ್ವೀಪವು 7 ಸಣ್ಣ ದ್ವೀಪಗಳ ಗುಂಪು ಆಗಿದೆ. ಈ ದ್ವೀಪಗಳು ಅದ್ಭುತ ಕ್ರಿಸ್ಟಲ್ ಶಿಲಾರಚನೆಯಾಗಿದೆ. ಅಂದರೆ ಹೆಕ್ಸಾಗೋನಲ್ ಬಸಾಲ್ಟ್ ರಾಕ್ ಫಾರ್ಮೇಶನ್ ಕಾರಣದಿಂದ ಇದು ಪ್ರಸಿದ್ಧವಾಗಿದೆ. ಇದು ಪ್ರಕೃತಿದತ್ತವಾಗಿ ರಚಿತವಾಗಿದ್ದು ಅಪರೂಪದ ಕಲ್ಲಿನ ರಚನೆಗಳು ಸೊಗಸಾದ ನೈಸರ್ಗಿಕ ಸೌಂದರ್ಯದೊಂದಿಗೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಈ ಸ್ಥಳವು ಭಾರತ ಸರ್ಕಾರದ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಅಂದರೆ ರಾಷ್ಟ್ರೀಯ ಭೂವಿಜ್ಞಾನಗಳ ಸ್ಮಾರಕಗಳ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು ಇಲ್ಲಿ ಉಡುಪಿಯಲ್ಲಿ ಪ್ರಸಿದ್ಧವಾಗಿರುವ ಡೆಲ್ಟಾ ಪಾಯಿಂಟ್ ಎಂದರೆ ಇದು ಸಾಗರ ಮತ್ತು ನದಿಯ ಸಿಂಧು ಬಿಂದು ಅಂದರೆ ನದಿ ಮತ್ತು ಅರಬ್ಬಿ ಸಮುದ್ರ ಏಕಕಾಲದಲ್ಲಿ ಸೇರುವ ಜಾಗ. ಇದು ಪಂಚಗಂಗಾ ನದಿಗಳ ಸಂಗಮ ಅಂದರೆ 5 ನದಿಗಳು ಸಮುದ್ರಕ್ಕೆ ಸೇರುವ ಸ್ಥಳ. ಇದಕ್ಕೆ ಡೆಲ್ಟಾ ಪಾಯಿಂಟ್ ಎಂದು ಹೇಳಲಾಗುತ್ತದೆ. ಆ 5 ನದಿಗಳು ಯಾವುವು ಎಂದರೆ ಸೌಪರ್ಣಿಕ ನದಿ, ವರಾಹಿ ನದಿ, ಕೇದಕ ನದಿ, ಚಕ್ರ ನದಿ ಮತ್ತು ಕುಬ್ಜ ನದಿ. ಈ ರೀತಿಯಲ್ಲಿ 5 ನದಿಗಳು ಸೇರಿ ಪಂಚಗಂಗಾವಳಿಗಳಾಗಿ ಡೆಲ್ಟಾ ಪಾಯಿಂಟ್ ನಲ್ಲಿ ಸಮುದ್ರವನ್ನು ಸೇರುತ್ತವೆ. ನದಿ ಸಮುದ್ರ ಸಂಧಿ ದೃಶ್ಯವು ಬಹಳ ಸುಂದರವಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ನದಿಗಳು ಸೇರಿ ಹರಿಯುವುದರಿಂದ ಈ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಹಾಗೂ ಸುಂದರ ಹಿನ್ನದಿ ವೀಕ್ಷಣಾ ಸ್ಥಳಗಳಿವೆ. ಉಡುಪಿ ಜಿಲ್ಲೆಯಲ್ಲಿ ಬರುವಂತಹ ಹ್ಯಾಂಗಿಂಗ್ ಬ್ರಿಡ್ಜ್ ಅಥವಾ ತೂಗು ಸೇತುವೆಗಳು ಕೆಮ್ಮಣ್ಣು ತೂಗು ಸೇತುವೆ, ಕರ್ಮಾಳಿ ಹ್ಯಾಂಗಿಂಗ್ ಬ್ರಿಡ್ಜ್, ಮರವಂತ ಹ್ಯಾಂಗಿಂಗ್ ಬ್ರಿಡ್ಜ್, ಹೆಬ್ಬುಟ್ಟಿ ಅಥವಾ ಅತ್ತೂರು ಹ್ಯಾಂಗಿಂಗ್ ಬ್ರಿಡ್ಜ್. ಇನ್ನು ಸ್ನೇಹಿತರೆ, ಉಡುಪಿಯ ಆಹಾರದ ಬಗ್ಗೆ ಹೇಳಬೇಕೆಂದರೆ ಉಡುಪಿಯ ಆಹಾರವು ವಿಶ್ವವಿಖ್ಯಾತಿಯಾಗಿದೆ. ಉಡುಪಿ ಹೋಟೆಲ್ ಸಹ ಜಗತ್ ಪ್ರಸಿದ್ಧವಾಗಿದೆ. ಉಡುಪಿಯಲ್ಲಿ ತಯಾರಿಸಲಾಗುವ ಆಹಾರಗಳನ್ನು ವಿಶ್ವದೆಲ್ಲೆಡೆ ಬಳಸುತ್ತಾರೆ. ಇಲ್ಲಿ ಉಡುಪಿಯಲ್ಲಿ ಆರಂಭಗೊಂಡಂತಹ ರೈಸ್, ಸಾಂಬಾರು, ಚಟ್ನಿ ಇವೆಲ್ಲವುಗಳು ಅಂತಾರಾಷ್ಟ್ರೀಯ ಹೋಟೆಲ್ಗಳಲ್ಲಿ ಮೆನುವಿನಲ್ಲಿ ಇದ್ದೇ ಇರುತ್ತವೆ. ಇದರ ಜೊತೆಗೆ ಉಪ್ಪಿಟ್ಟು ಹಾಗೂ ಇಡ್ಲಿ, ವಡೆ ಎಲ್ಲವೂ ಜನಪ್ರಿಯವಾಗಿದೆ. ಉಡುಪಿಯ ಪಾಕಶಾಲೆಗಳು ದಕ್ಷಿಣ ಭಾರತದಿಂದ ಪೌಷ್ಟಿಕ ಸಸ್ಯಾಹಾರವನ್ನು ಪ್ರಪಂಚದಾದ್ಯಂತ ವಿಸ್ತರಿಸಿ ಪರಿಚಯಿಸಿದವು. ಉದಾಹರಣೆಗೆ MTR, ಉಡುಪಿ ಭವನ್, ಶ್ರೀಕೃಷ್ಣ ಉಡುಪಿ ಇತ್ಯಾದಿ. ಸ್ನೇಹಿತರೆ, ಇವೆಲ್ಲವುಗಳು ಉಡುಪಿಯ ಬಗೆಗಿನ ಜಗತ್ ಪ್ರಸಿದ್ಧವಾಗಿರುವ ಮಾಹಿತಿಗಳು. ಇದರಲ್ಲಿ ಇನ್ನೂ ಹಲವಾರು ವಿಷಯಗಳು ಬಿಟ್ಟು ಹೋಗಿರುವವು. ಇಲ್ಲಿ ಕೆಲವೇ ಅಂಶಗಳನ್ನು ಮಾತ್ರ ಹೇಳಿರುವೆನು. ಸ್ನೇಹಿತರೆ, ನಿಮಗೆ ತಿಳಿದಿರುವ ಅಂಶಗಳ ಬಗ್ಗೆ ಕಮೆಂಟ್ ಮಾಡಿ. ಯಾವುದಾದರೂ ವಿಷಯದ ಕುರಿತು ಸಂಪೂರ್ಣವಾಗಿ ಮಾಹಿತಿ ಬೇಕೆನಿಸಿದರೆ ಕಮೆಂಟ್ ಮಾಡಿ. ಉಡುಪಿ ಜಿಲ್ಲೆಯ ನಿಮ್ಮ ತಾಲೂಕು ಹಾಗೂ ಆ ತಾಲೂಕಿನ ವಿಶೇಷತೆಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ಕಮೆಂಟ್ ಮಾಡಿ. ಇದರಿಂದ ಇತರರಿಗೆ ತಿಳಿಯದ ವಿಷಯಗಳು ನಿಮ್ಮಿಂದ ತಿಳಿದಂತಾಗುತ್ತವೆ. ಅದರ ಜೊತೆಗೆ ವಿಡಿಯೋ ಇಷ್ಟವೆನಿಸಿದರೆ ತಪ್ಪದೇ ಲೈಕ್ ಮಾಡಿ. ಹಾಗೆಯೇ ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಹೆಚ್ಚು ಕನ್ನಡದ ವಿಷಯಗಳನ್ನು ನಿಮ್ಮ ಮುಂದೆ ಸಾದರಪಡಿಸಲು ಅನುವು ಮಾಡಿದಂತಾಗುತ್ತದೆ. ನಿಮ್ಮ ಪ್ರೇರಣೆ ನಮಗೆ ಬೆಂಬಲವಾಗುತ್ತದೆ. ತಪ್ಪದೇ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ